ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಷಯ ಏನಂತ ಬಹಳ ಇಂಟ್ರೆಸ್ಟಿಂಗ್ ವಿಷಯ ಇರುವಂಥದ್ದು. ನಾವು IPC ಮತ್ತು ಭಾರತೀಯ ನ್ಯಾಯ ಸಂಹಿತೆಯನ್ನು ಕಂಪೇರ್ ಮಾಡಿ ನೋಡುವಂಥದ್ದು. ಯಾಕೆಂದರೆ ಭಾರತೀಯ ನ್ಯಾಯ ಸಂಹಿತೆ ಜುಲೈ 1ರಿಂದ ಜಾರಿಯಾಗಲಿಕ್ಕಿದೆ. ಹಾಗಂತ ಹೇಳಿ IPC ಕೂಡ ಕಂಪ್ಲೀಟಾಗಿ ಅಪ್ರಸ್ತುತ ಅಂತ ಆಗತ್ತೆ ಅಂತ ಅಲ್ಲ. ಆದರೆ ಒಂದು ಹಂತದಲ್ಲಿ IPCಯ ಕಂಪ್ಲೀಟಾಗಿ ರಿಪೀಲ್ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಮತ್ತು ನಮ್ಮ ಜುಡಿಷರಿ ಎಕ್ಸಾಮ್ಗೋಸ್ಕರ ಅಥವಾ ಬೇರೆ ಕ್ರಿಮಿನಲ್ ಲಾಗೆ ಸಂಬಂಧಪಟ್ಟ ಬೇರೆ ಯಾವುದೇ ಎಕ್ಸಾಮ್ ಇದ್ರೂ ಸಹ ನೀವು ಹೊಸ ಕಾನೂನು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಸೊ ಅದೇ ನಿಟ್ಟಿನಲ್ಲಿ ನಾವು ಟಾರ್ಗೆಟ್ ಜುಡಿಷರಿ ವಾಟ್ಸಪ್ ಗ್ರೂಪ್ ಅಂತ ಇದೆ, ಅದರಲ್ಲಿ 48 ಡೇಸ್ ಚಾಲೆಂಜನ್ನು ಮಾಡ್ತಾ ಇದ್ವಿ. ಆಲ್ರೆಡಿ ಒಂದು 35 ಚಾಲೆಂಜಸ್ ಕಂಪ್ಲೀಟ್ ಆಗಿದೆ. ಸೊ ಪ್ರತಿದಿನ ಒಂದೊಂದು ಇಂಪಾರ್ಟೆಂಟ್ ಸೆಕ್ಷನನ್ನು ಕೊಡುವಂಥದ್ದು. ಸೊ ಆವಾಗ ನಾನು ಯಾವ ಸೆಕ್ಷನ್ ಓದಲಿಕ್ಕೆ ಅಂತ ಕೊಟ್ಟಿದ್ದೆ ಅದನ್ನು ನಾನು ಈಗ ಯೂಟ್ಯೂಬ್ ಮುಖಾಂತರ ಫ್ರೀ ವೀಡಿಯೋಸ್ ಮುಖಾಂತರ ಸಾಲ್ವ್ ಮಾಡ್ತಾ ಇರುವಂಥದ್ದು ಇವತ್ತಿನ ವಿಡಿಯೋದು ಒಂದು ವಿಷಯ ಆಗಿರುವಂಥದ್ದು. ಸೊ ಆ 9ನೇ ದಿನದ ಚಾಲೆಂಜಲ್ಲಿ ನಾನು ಸೆಕ್ಷನ್ 53 IPC ಅಥವಾ ಸೆಕ್ಷನ್ 4 ಭಾರತೀಯ ನ್ಯಾಯ ಸಂಹಿತೆ, ಏಕೆಂದರೆ ನಾವು ಮೇಯ್ನಾಗಿ ನೋಡುವಂಥದ್ದು ಪನಿಷ್ಮೆಂಟ್ ಹೇಳುವಂಥ ವಿಷಯ. ಭಾರತೀಯ ನ್ಯಾಯ ಸಂಹಿತೆ IPCಯಲ್ಲಿ ಹೇಳಿರುವಂಥದ್ದು ಪನಿಷ್ಮೆಂಟ್ ಬಗ್ಗೆ, ಯಾವ್ಯಾವ ರೀತಿಯ ಪನಿಷ್ಮೆಂಟ್ ಭಾರತದಲ್ಲಿ ಜಾರಿಯಲ್ಲಿದೆ ಅಂತ ಹೇಳುವಂಥದ್ದು. ಆ ವಿಷಯ ನಮಗೆ IPCಯಲ್ಲೂ ಹೇಳ್ತಾರೆ. ಸೊ ಅದು ಓಲ್ಡ್ ಲಾ, ಇಂಡಿಯನ್ ಪೀನಲ್ ಕೋಡ್ ಅಂತ ಹೇಳ್ತವೆ. ಹಾಗೆ ಸೆಕ್ಷನ್ 4 ಭಾರತೀಯ ನ್ಯಾಯ ಸಂಹಿತೆ, ನ್ಯೂ ಲಾ ಭಾರತೀಯ ನ್ಯಾಯ ಸಂಹಿತೆ ಆಫ್ 2023 ಅಂತೇಳಿ ನಾವು ಕಾಣ್ಬೋದು. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಟ್ಸ್ ಹಾಗೂ ಕ್ಲಾಸಸ್ಗಳು ಬಹಳ ಸದ್ಯದಲ್ಲೇ ನಾವು ರಿಲೀಸ್ ಮಾಡ್ತಾ ಇದ್ದಾವೆ. ಬುಕ್ ಕಂಪ್ಯಾರಿಟಿವ್ ಚಾರ್ಟ್ಸ್ಗಳು ಸಿಗ್ತಾ ಇದ್ದಾವೆ. ಹಾಗೆ ಕ್ಲಾಸಸ್ಗಳು ಕೂಡ, ರೆಕಾರ್ಡೆಡ್ ಕ್ಲಾಸಸ್ಗಳು ಕೂಡ ನಿಮಗೆ ಅವೈಲೇಬಲ್ ಮಾಡ್ತಾ ಇದ್ದಾವೆ. ವಿದಿನ್ ಸ್ವಲ್ಪ ಟೈಮಲ್ಲಿ ನಿಮಗೆ ಇದೆಲ್ಲವೂ ಕೂಡ ಅವೈಲೇಬಲ್ ಆಗುತ್ತೆ. ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಹಾಗೂ ಭಾರತೀಯ ಸಾಕ್ಷ್ಯ ಅಧಿನಿಯಮ. ಓಕೆ, ಸೊ ಹಾಗೆ ಅದನ್ನು ನೀವು ಅಪ್ಡೇಟ್ ಆಗಿರಬೇಕು ಅಂತ ಅಂದರೆ ನೀವು ಒಂದು ಅಭಿಜ್ಞಾ legal.in ಅಂತ ಹೇಳುವಂಥ ಒಂದು ವೆಬ್ಸೈಟನ್ನು ನೀವು ಲಾಗ್ ಆಗ್ಬೋದು, ಅಥವಾ ಗೂಗಲ್ ಪ್ಲೇಸ್ಟೋರಲ್ಲಿ ಅಭಿಜ್ಞಾ ಲಾ ಸೀರೀಸ್ ಅಂತ ಆ್ಯಪ್ ಇದೆ, ಅಥವಾ ಅಮೆಝಾನಲ್ಲಿ ಅಪರ್ಣಾ ಭಟ್ ಅಂತ ಹೇಳುವಂಥ ಆ ಒಂದು ಏನು ನಿಮಗೆ ಶಾಪ್ ಇದೆ, ಅದರಲ್ಲಿ ಕೂಡ ನೀವು ಬುಕ್ಕನ್ನು ನೋಡ್ತಾ ಇರ್ಬೋದು. ಹೊಸ ಬುಕ್ ಅಪ್ಡೇಟ್ ಆಗ್ತಾ ಇದೆ ಅಲ್ವಾ ಅಂತ ಹೇಳುವಂಥದ್ದು. ಅದೇ ನಿಟ್ಟಲ್ಲಿ ನಾವು CPC ಹೇಳುವಂಥ ಒಂದು ಆಲ್ರೆಡಿ ಬುಕ್ಕನ್ನು ನಾನು ವಿ ಹ್ಯಾವ್ ರಿಲೀಸ್ಡ್. ಹಾಗೆ ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಬರ್ತಾ ಇದೆ. ಅದರ ನಂತರ ನಮ್ಮ 3 ಹೊಸ ಕ್ರಿಮಿನಲ್ ಲಾಸ್ಗಳು, ಹಾಗೆ ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಲವಾರು ಬುಕ್ಸ್ಗಳು, ಟ್ರಾನ್ಸ್ಲೇಷನ್, ಇದೆಲ್ಲವೂ ಕೂಡ ನಾವು ಲಾಂಚ್ ಮಾಡ್ತಾ ಇದ್ದೇವೆ. ಸೊ ಇದೆಲ್ಲವೂ ಕೂಡ ನಿಮ್ಗೆ ಅಪ್ಡೇಟ್ ಆಗಿರಬೇಕಾ? ಹಾಗಿದ್ರೆ ಟಾರ್ಗೆಟ್ ಜುಡಿಷರಿ ಗ್ರೂಪ್ ವಾಟ್ಸಪ್ ಗ್ರೂಪ್ ಅಂತಿದೆ, ಅದಕ್ಕೆ ನೀವು ಜಾಯ್ನ್ ಆಗ್ಬೋದು, ಅಥವಾ ಗೂಗಲ್ ಪ್ಲೇಸ್ಟೋರಲ್ಲೂ ಕೂಡ ನೀವು ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಇನ್ನೂ ಬೇರೆ ಡೌಟ್ಸ್ ಇದ್ದರೆ ಇಲ್ಲಿ ಕಾಣ್ತಾ ಇರುವಂಥ ಸ್ಕ್ರೀನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಈ ನಂಬರ್ಗೆ. ಹಾಗಿದ್ರೆ ಪ್ರಾರಂಭ ಮಾಡೋಣ. ನಾವು ಯಾವಾಗಲೂ ಕೂಡ ಕಂಪ್ಯಾರಿಟಿವ್ಲಿ ಯಾವ ರೀತಿ ಅಧ್ಯಯನ ಮಾಡಬೇಕು ಅಂತ ಹೇಳೋದಕ್ಕೆ ಒಂದು ಸಣ್ಣದಾದ ಉದಾಹರಣೆನ ನಾನು ನಿಮಗೆ ನೀಡ್ತೇನೆ. ಸೊ ನೋಡಿ, ಇಲ್ಲಿ ನಿಮಗೆ 2 ಚಾರ್ಟ್ಗಳು ಕಾಣ್ತಾ ಇರ್ಬೋದು. ಸೊ ನೀವು ಕೂಡ ಅದನ್ನು ಮಾಡ್ಕೊಳ್ಬೋದು ಮನೆಯಲ್ಲಿ. ಸೊ ಇದು ಸೆಕ್ಷನ್ 4 ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 4ರ ಚಾರ್ಟ್ ಇಲ್ಲಿ ಮೇಲೆ ಕಾಣ್ತಾ ಇರುವಂಥದ್ದು. ಇಲ್ಲಿ ಸೆಕ್ಷನ್ 53 IPCಯ ಚಾರ್ಟ್. ಓಕೆ, ಸೊ ಇಲ್ಲಿ ನೀವು ಕಾಣ್ತಾ ಇದ್ದರೆ ನಿಮಗೆ ಇಲ್ಲಿ ಎಸ್ ಕಂಪ್ಯಾರಿಟಿವ್ಲಿ ನೋಡಿ. ಈಗ ಇಲ್ಲಿ ನಿಮಗೆ ಸೆಕ್ಷನ್ 53ರಲ್ಲಿ IPC 4ರಲ್ಲಿ ಒಂದೇ ರೀತಿ ಕಾಣ್ತವೆ, ಪ್ರಿನ್ಸಿಪಲ್ಸ್ ಎಲ್ಲವೂ ಕೂಡ ಸೇಮೇ. ಆದರೆ ಯಾವುದೋ ಒಂದು ಆ್ಯಡ್ ಆಗಿದೆ, ಇಲ್ಲಿ ಕಮ್ಯುನಿಟಿ ಸರ್ವಿಸ್ ಅಂತ ಆ್ಯಡ್ ಆಗಿದೆ. ಸೊ ಅಲ್ಟಿಮೇಟ್ಲಿ ಏನಾಗುತ್ತೆ, ಈ ರೀತಿ ನೀವು ಚಾರ್ಟ್ಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇಟ್ ವಿಲ್ ಬಿ ನೆನಪಲ್ಲೂ ಕೂಡ ಇರುತ್ತೆ, ಮತ್ತು ಯಾವುದು ಹೊಸದಾಗಿ ಚೇಂಜ್ ಆಗಿದೆ ಅಂತ ಗೊತ್ತಾಗುತ್ತೆ, ಮತ್ತು ಮೆಮರಿಗೆ ಆ ಪಿಕ್ಟೋರಿಯಲ್ ಚಿತ್ರ ಏನಿರುತ್ತಲ್ಲ ಅದು ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಐ ಸಜೆಸ್ಟ್ ಫಾರ್ ಸ್ಟಡಿಂಗ್ ನಮ್ಮ IPC ಮತ್ತು ಭಾರತೀಯ ನ್ಯಾಯ ಸಂಹಿತೆ. ಸೊ ಇಲ್ಲಿ ನೋಡಿ ಎಷ್ಟು ರೀತಿಯ ಪನಿಷ್ಮೆಂಟ್ಗಳಿವೆ. ಮೊದಲಾದರೆ 1, 2, 3, 4, 5 ರೀತಿಯ ಪನಿಷ್ಮೆಂಟ್ಗಳಿದ್ವು. ಅದೇನಂತಂದರೆ ಒಂದು ಡೆತ್ ಸೆಂಟೆನ್ಸ್, ಇನ್ನೊಂದು ಲೈಫ್ ಇಂಪ್ರಿಸನ್ಮೆಂಟು, ಇನ್ನೊಂದು ಇಂಪ್ರಿಸನ್ಮೆಂಟ್. ಆ ಇಂಪ್ರಿಸನ್ಮೆಂಟಲ್ಲಿ ಮತ್ತೆ 2 ರೀತಿ ಇತ್ತು, ರಿಗರಸ್ ಇಂಪ್ರಿಸನ್ಮೆಂಟ್ ಮತ್ತು ಸಿಂಪಲ್ ಇಂಪ್ರಿಸನ್ಮೆಂಟ್ ಅಂತ. ಇನ್ನೊಂದು ಫೋರ್ಫೀಚರ್ ಆಫ್ ಪ್ರಾಪರ್ಟಿನ ಫೋರ್ಫೀಚ್ ಮಾಡುವಂಥದ್ದು 4ನೇದು. ಇನ್ನು ಫೈನ್ ಇಂಪೋಸ್ ಮಾಡುವಂಥದ್ದು. ಓಕೆ, 5 ರೀತಿಯ ಪನಿಷ್ಮೆಂಟ್ಗಳಿತ್ತು ಸೆಕ್ಷನ್ 53ಯಲ್ಲಿ. ಈಗ ಏನಾಯಿತು, ಸೆಕ್ಷನ್ 4 ಪ್ರಕಾರ ಇದು ಕೂಡ ಸೆಕ್ಷನ್ ಚೇಂಜ್ ಆಗಿದೆ. ಬೇರೆ ಎಲ್ಲವೂ ಸೇಮ್ ಇದೆ. ಡೆತ್ ಸೆಂಟೆನ್ಸ್ ಇದೆ, ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಇದೆ, ರಿಗರಸ್ ಇಂಪ್ರಿಸನ್ಮೆಂಟು, ಸಿಂಪಲ್ ಇಂಪ್ರಿಸನ್ಮೆಂಟ್ ಇದೆ, ಹಾಗೆ ಫೋರ್ಫೀಚರ್ ಆಫ್ ಪ್ರಾಪರ್ಟಿ ಇದೆ, ಫೈನ್ ಇದೆ. ಹಾಗೆ ಹೊಸ ರೀತಿಯ ಒಂದು ಕಮ್ಯುನಿಟಿ ಸರ್ವಿಸ್ ಅಂತ ಹೇಳುವಂಥದ್ದನ್ನು ಒಂದು ಆ್ಯಡ್ ಮಾಡಿದ್ದಾರೆ. ಸೊ ಕಮ್ಯುನಿಟಿ ಸರ್ವಿಸ್ ಅಂದರೆ ಏನು? ಕಮ್ಯುನಿಟಿ ಸರ್ವಿಸ್ ಅಂದರೆ ವಾಟ್ ಇಸ್ ದ ಮೀನಿಂಗ್ ಆಫ್ ದ್ಯಾಟ್ ಅಂದರೆ, ಕಮ್ಯುನಿಟಿ ಸರ್ವಿಸ್ ಅಂದರೆ ನಾವು CRPCಲಿ ಅದರ ಡೆಫಿನೇಷನ್ನ ಕಾಣ್ಬೋದು. ಅಂದರೆ ಯಾವಾಗ ಕೋರ್ಟ್ ಎಲ್ಲರ ಬೆನಿಫಿಟಿಗೆ, ಕಮ್ಯುನಿಟಿಗೆ ಬೆನಿಫಿಟ್ ಆಗುವಂತಹ, CRPC ಇಲ್ಲ ಸಾರಿ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಹೊಸ ಕಾನೂನಲ್ಲಿದೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಲ್ಲಿ ಒಂದು ಡೆಫಿನೇಷನ್ ಬರುತ್ತೆ ಕಮ್ಯುನಿಟಿ ಸರ್ವಿಸ್ ಅಂದರೆ. ಸೊ ಕಮ್ಯುನಿಟಿಗೆ ಬೆನಿಫಿಟ್ ಆಗುವಂಥ ಕೆಲಸವನ್ನು ಮಾಡಲಿಕ್ಕೆ ಅಕ್ಯೂಸ್ಗೆ ಆರ್ಡರ್ ಮಾಡ್ತಾರೆ. ಆದರೆ ಅವನಿಗೆ ಯಾವುದೇ ರೆಮ್ಯುನರೇಷನ್ ಇರೋದಿಲ್ಲ, ಅವ್ನಿಗೆ ಯಾವುದೂ ಕೆಲಸ ಮಾಡೋದಕ್ಕೆ ದುಡ್ಡು ಕೊಡೋದಿಲ್ಲ. ಕ್ಲೀನಿಂಗಿಗೆ ಇರ್ಬೋದು, ಅಥವಾ ಟ್ರಾಫಿಕ್ ಮೇಂಟೈನ್ ಮಾಡಲಿಕ್ಕೆ ಇರ್ಬೋದು, ಗಿಡ ನೆಡಲಿಕ್ಕೆ ಇಡ್ಬೋದು.
ಸೊ ಈ ರೀತಿ ವಿಷಯಗಳಿಗೆಲ್ಲ ಕೂಡ ಕಮ್ಯುನಿಟಿ ಸರ್ವಿಸ್ ಅಂತ ಹೇಳ್ತಾರೆ. ಸೊ ನಮ್ಮ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಸುಮಾರು 6 ರೀತಿಯ ಒಫೆನ್ಸಸ್ಗಳಿಗೆ ಕಮ್ಯುನಿಟಿ ಸರ್ವಿಸನ್ನು ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಪೆಟ್ಟಿ ಒಫೆನ್ಸಸ್, ಸೀರಿಯಸ್ ಒಫೆನ್ಸ್ಗಳಿಗೆ ಕಮ್ಯುನಿಟಿ ಸರ್ವಿಸ್ ಹೇಳಿಲ್ಲ. ಸೊ ಪೆಟ್ಟಿ ಒಫೆನ್ಸ್ಗಳಿಗೆ ಕಮ್ಯುನಿಟಿ ಸರ್ವಿಸನ್ನು ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು ನೋಡೋದಾದರೆ ದೀಸ್ ಆರ್ ದಿ ಸೆಕ್ಷನ್ಸ್ ಆಫ್ ಭಾರತೀಯ ನ್ಯಾಯ ಸಂಹಿತೆ, ಹೊಸ ಕಾನೂನು ಪ್ರಕಾರ ಸೆಕ್ಷನ್ಸ್. ಯಾಕಂದರೆ IPCಯಲ್ಲಿ ಕಮ್ಯುನಿಟಿ ಸರ್ವಿಸ್ ಹೇಳಿರಲಿಲ್ಲ, ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಹೇಳಿದ್ದಾರೆ. ಸೊ ಏನೇನು ನೋಡಿ, ಒಂದು ಈಗ CRPCಯಲ್ಲಿ ಪ್ರೊಕ್ಲಮೇಷನ್ ಇಶ್ಯೂ ಮಾಡ್ತಾರಲ್ಲ, CRPC ಅಲ್ಲ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಪ್ರಕಾರ ಪ್ರೊಕ್ಲಮೇಷನ್ ಇಶ್ಯೂ ಮಾಡಿದಾಗ ಆ ವ್ಯಕ್ತಿ ಅದಕ್ಕೆ ಬರೆದಿದ್ರೆ ಏನಾಯಿತು, ಆವಾಗ ಅದಕ್ಕೆ ಪನಿಷ್ಮೆಂಟು. ಸೊ ಕಮ್ಯುನಿಟಿ ಸರ್ವಿಸ್ ಒಂದೇ ಅಂತ ಅಲ್ಲ, ಇಲ್ಲಿ ನಾವು ಕಾಣ್ಬೋದು ಸಿಂಪಲ್ ಇಂಪ್ರಿಸನ್ಮೆಂಟ್ ಇರುತ್ತೆ, 1 ವರ್ಷ ಇರ್ಬೋದು, ಆರ್ ಫೈನ್ ಇರ್ಬೋದು, ಆರ್ ಕಮ್ಯುನಿಟಿ ಸರ್ವಿಸ್. ಕಮ್ಯುನಿಟಿ ಸರ್ವಿಸ್ ಒಂದನ್ನೇ ಪ್ರಿಸ್ಕ್ರೈಬ್ ಮಾಡಲಿಕ್ಕಿಲ್ಲ, ಆಲ್ಟರ್ನೇಟಿವ್ ಆಗಿ ಕಮ್ಯುನಿಟಿ ಸರ್ವಿಸನ್ನು ಕೂಡ ಪನಿಷ್ಮೆಂಟ್ ಆಗಿ ಪ್ರಿಸ್ಕ್ರೈಬ್ ಮಾಡ್ಬೋದು ಅಂತ ಹೇಳ್ತಾರೆ. ಅಥವಾ ಇನ್ವಾಲ್ವ್ಮೆಂಟ್ ಆಫ್ ಪಬ್ಲಿಕ್ ಸರ್ವೆಂಟ್ ಇನ್ ಇಲ್ಲಿಗಲ್ ಟ್ರೇಡಲ್ಲಿ ಅವನು ಭಾಗಿಯಾಗಿದ್ದಾನೆ ಅಂತಂದರೆ ಅದರಲ್ಲಿ ಅವನಿಗೆ ಪನಿಷ್ಮೆಂಟ್ ಹೇಳ್ಬೋದು. ಇನ್ನು ಅಟೆಂಪ್ಟ್ ಟು ಕಮಿಟ್ ಸುಸೈಡ್, ಇದು ನೋಡಿ, ಅಟೆಂಪ್ಟ್ ಟು ಕಮಿಟ್ ಸುಸೈಡ್, ಬರೀ ಅಟೆಂಪ್ಟ್ ಟು ಕಮಿಟ್ ಸುಸೈಡ್ ಏನಾಗಿದೆ, ಅದು ಸೆಕ್ಷನ್ 309 IPCಯಲ್ಲಿ ಡಿಲೀಟ್ ಆಗಿದೆ. ಬರೀ ಸುಸೈಡ್ ಮಾಡ್ಕೊಳ್ಳಿಕ್ಕೆ ಅಟೆಂಪ್ಟ್ ಮಾಡಿದರೆ ಅದಕ್ಕೆ ಪನಿಷ್ಮೆಂಟ್ ಇಲ್ಲ. ಆದರೆ ಒಬ್ಬ ಪಬ್ಲಿಕ್ ಸರ್ವೆಂಟನ್ನು ಕಂಪೆಲ್ ಮಾಡಬೇಕು, ಅವನ ಒಂದು ಲಾಫುಲ್ ಎಕ್ಸಸೈಸ್, ಅವನೇನೋ ಕೆಲಸ ಮಾಡ್ತಿದ್ದಾನೆ, ಪಬ್ಲಿಕ್ ಕೆಲಸ ಮಾಡ್ತಿದ್ದಾನೆ, ಅದನ್ನು ತಡೆ ಹಿಡಿಬೇಕು ಅಂತ ಹೇಳಿ ಸುಸೈಡ್ ಮಾಡ್ಕೊಳ್ತೇನೆ ಅಂತ ಏನು ಅಟೆಂಪ್ಟ್ ಮಾಡ್ತಾರಲ್ಲ. ಈಗ ಉದಾಹರಣೆಗೆ ಯಾರೋ ಪಬ್ಲಿಕ್ ಸರ್ವೆಂಟು ಇದನ್ನು ಡೆಮಾಲಿಷ್ ಮಾಡಲಿಕ್ಕೆ ಹೋಗ್ತಾರೆ, ಆವಾಗ ಅವರು ಬುಲ್ಡೋಸರ್ ಇದ್ದರೆ ಮಲ್ಕೊಳ್ಳುವಂಥದ್ದು, ಅಥವಾ ಸೀಮೆಣ್ಣೆ ಹಚ್ಕೊಂಡು ಸುರ್ಕೊಂಡು ಅಂದರೆ ಏನಾದರೂ ಅಟೆಂಪ್ಟ್ ಮಾಡ್ಕೊಳ್ಳುವಂಥದ್ದು, ಅದೆಲ್ಲ ಕೂಡ ಅದು ಒಫೆನ್ಸ್ ಆಗುತ್ತೆ. ಅಂಥ ಒಫೆನ್ಸ್ಗಳಿಗೆ ಕಮ್ಯುನಿಟಿ ಸರ್ವಿಸನ್ನು ಪ್ರಿಸ್ಕ್ರೈಬ್ ಮಾಡ್ಬೋದು. ಅಥವಾ ಪೆಟ್ಟಿ ಥೆಫ್ಟ್ ಆನ್ ರಿಟರ್ನ್ ಆಫ್ ಥೆಫ್ಟ್ ಮನಿ, ಈಗ ಹಣವನ್ನು ಕದ್ದಿರ್ತಾನೆ, ಕದ್ದಿರೋ ಹಣ ಸುಮಾರು 5,000 ರೂಪಾಯಿ ವ್ಯಾಲ್ಯೂ ಇರ್ಬೋದು. ಆ ಹಣವನ್ನು ಅವನು ವಾಪಸ್ ಕೊಡಲಿಕ್ಕೆ ರೆಡಿ ಇದ್ದರೆ, ಕಳ್ಳ ಆ ಹಣವನ್ನು ರಿಟರ್ನ್ ಮಾಡ್ತಾನೆ ಅಂತ ಹೇಳಿ ರೆಡಿ ಇದ್ದರೆ, ಆವಾಗ ತಪ್ಪನ್ನು ಶಿಕ್ಷಿಸಬೇಕಲ್ಲ, ಅದಕ್ಕೋಸ್ಕರ ಅದಕ್ಕೆ ಕಮ್ಯುನಿಟಿ ಸರ್ವಿಸ್ ಅಂತ ಹೇಳ್ತಾರೆ. ಅಥವಾ ಮಿಸ್ಕಂಡಕ್ಟ್ ಇನ್ ಪಬ್ಲಿಕ್ ಬೈ ಎ ಡ್ರಂಕನ್ ಪರ್ಸನ್, ಒಬ್ಬ ಕುಡಿದಿರುವಂಥ ವ್ಯಕ್ತಿ ಸಾರ್ವಜನಿಕ ಸ್ಥಳದಲ್ಲಿ ದುರ್ನಡತೆ ಪ್ರದರ್ಶಿಸಿದರೆ ಆವಾಗಲೂ ಕೂಡ ಪನಿಷ್ಮೆಂಟನ್ನು ಕೊಡ್ಬೋದು, ಕಮ್ಯುನಿಟಿ ಸರ್ವಿಸನ್ನು. ಮತ್ತು ಡಿಫಮೇಷನ್ ನೋಡಿ, ನಮ್ಮದು 356 ಹೇಳಿದ್ದಾರೆ ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ. ಡಿಫಮೇಷನ್ ಮಾಡಿದರೂ ಸಹ ಎಲ್ಲ ಟೈಪ್ ಆಫ್ ಡಿಫಮೇಷನ್ ಅಲ್ಲ, ಕೆಲವೊಂದು ಲಿಮಿಟೆಡ್ ಸರ್ಕಮ್ಸ್ಟೆನ್ಸ್ಗಳ ಡಿಫಮೇಷನಲ್ಲಿ ಆ ವ್ಯಕ್ತಿಗೆ ಇದನ್ನು ಇಂಪೋಸ್ ಮಾಡ್ಬೋದು, ಕಮ್ಯುನಿಟಿ ಸರ್ವಿಸನ್ನು. ಸೊ ಅದನ್ನು ನಾವು ಸೆಕ್ಷನ್ನು ನಾವು ಸರಿಯಾಗಿ ನೋಡ್ತಾ ಹೋದರೆ ಪಬ್ಲಿಕ್ ಸರ್ವೆಂಟು ಅಥವಾ ಅದೇ ನಾವು ಡೀಟೇಲ್ ಆಗಿ ನೋಡೋದ್ರೆ ಈ ರೀತಿ ಚಾರ್ಟ್ ಮಾಡ್ಕೊಳ್ಬೇಕು. ಪನಿಷ್ಮೆಂಟ್ ಸಿಂಪಲ್ ಇಂಪ್ರಿಸನ್ಮೆಂಟ್, ಫೈನ್, ಬೋತ್ ಆರ್ ವಿತ್ ಕಮ್ಯುನಿಟಿ ಸರ್ವಿಸ್ ಅಂತ ಇರುತ್ತೆ. ಹಾಗೆ 209 3 years ಫೈನ್, ಬೋತ್ ಆರ್ ಕಮ್ಯುನಿಟಿ ಸರ್ವಿಸ್. ಓಕೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ ಸೆಕ್ಷನ್ 84 ಅಡಿಯಲ್ಲಿ ಪ್ರೊಕ್ಲಮೇಷನ್ ಹೊರಡಿಸ್ತಾರೆ, ಅದ್ರ ಪ್ರಕಾರ ಅವರು ಅದಕ್ಕೆ ಅಪಿಯರ್ ಆಗದಿದ್ದರೆ. ಅಥವಾ ಅಟೆಂಪ್ಟ್ ಟು ಕಮಿಟ್ ಸುಸೈಡ್ ಟು ಕಂಪೆಲ್ ಆರ್ ರಿಸ್ಟ್ರೈನ್ ಎಕ್ಸಸೈಸ್ ಆರ್ ಲಾಫುಲ್ ಪವರ್, ಆವಾಗಲೂ ಕೂಡ 1 ವರ್ಷದ ಪನಿಷ್ಮೆಂಟ್, ಫೈನ್ ಅಥವಾ ಬೋತ್ ಆರ್ ಕಮ್ಯುನಿಟಿ ಸರ್ವಿಸ್ ಅಂತ ಹೇಳಿ ನಾವು ಕಾಣ್ತೇವೆ. ಹಾಗೆ 303 ಥೆಫ್ಟ್ ಹೇಳಿದ್ದಾರೆ, ಅದರದ್ದು ಒಂದು ಪ್ರಾವಿಸೋ ಏನಿದೆ, ಆ ಪ್ರಾವಿಸೋಲ್ ಏನು ಹೇಳ್ತಾರೆ, ಥೆಫ್ಟ್ ಆಗಿರುವಂಥ ಪ್ರಾಪರ್ಟಿ ವ್ಯಾಲ್ಯೂ 5,000 ರೂಪಾಯಿ ಇದ್ದರೆ, ಹಾಗೆ ಅದನ್ನು ರಿಸ್ಟೋರ್ ಮಾಡಿದರೆ, ವಾಪಸ್ ಕೊಡ್ತಾನೆ ಅಂತ ಹೇಳಿದರೆ, ಆವಾಗ ಬೇಕಾದ್ರೆ ಅವನಿಗೆ ಕಮ್ಯುನಿಟಿ ಸರ್ವಿಸನ್ನು ನೀಡ್ಬೋದು ಪನಿಷ್ಮೆಂಟ್ ಆಗಿ ಅಂತ. ಇಲ್ಲಾಂದರೆ 3 ವರ್ಷ 1 ವರ್ಷದ ಕಾಲ ಪನಿಷ್ಮೆಂಟ್ ಇರತ್ತಲ್ಲ, ಅದ್ರ ಬದಲು ಕಮ್ಯುನಿಟಿ ಸರ್ವಿಸನ್ನು ಹೇಳ್ಬೋದು ಅಂತ. ಇನ್ನು ಸೆಕ್ಷನ್ 355 ಮಿಸ್ಕಂಡಕ್ಟ್ ಇನ್ ಪಬ್ಲಿಕ್ ಬೈ ಅ ಡ್ರಂಕನ್ ಪರ್ಸನ್. ಸೊ ಯಾವುದೇ ಒಬ್ಬರು ಇಂಟಾಕ್ಸಿಕೇಷನ್ ಸ್ಥಿತಿಯಲ್ಲಿ, ಅಂದರೆ ತಾವು ಕುಡಿದಿರುವಂಥ ಅಮಲಿನಲ್ಲಿ ಬೇರೆ ಏನಾದರೂ ಪಬ್ಲಿಕ್ ಪ್ಲೇಸಲ್ಲಿ ಅಥವಾ ಟ್ರೆಸ್ಪಾಸ್ ಮಾಡಿ ಯಾರಿಗಾದರೂ ತೊಂದರೆ ಕೊಡ್ತಾ ಇದ್ದರೆ, ಕಾಸ್ ಅನಾಯನ್ಸ್ ಟು ಎನಿ ಪರ್ಸನ್, ಆವಾಗ ಕೂಡ ಸಿಂಪಲ್ ಇಂಪ್ರಿಸನ್ಮೆಂಟ್ ಅಪ್ ಟು 24 hours. ನೋಡಿ, ಇದೊಂದು ಬಹಳ ಯೂನಿಕ್ ಇದು. ಸಿಂಪಲ್ ಇಂಪ್ರಿಸನ್ಮೆಂಟ್ ಕಮ್ಮಿ ಅಂದರೆ ಎಷ್ಟು ಸಮಯ ಕೊಡ್ಬೋದು, 1 ದಿನ 2 ದಿನ ಅಂತ ಇದ್ದರೆ 24 ಗಂಟೆಗಳದ್ದು, ದಟ್ಸ್ ದ ಮಿನಿಮಮ್ ಪನಿಷ್ಮೆಂಟ್, ಆಯಿತಾ. ಸೊ 24 ಗಂಟೆಗಳ ತನಕ ಅವನನ್ನು ಜೈಲಲ್ಲಿ ಹಾಕ್ಬೋದು, 1,000 ರೂಪಾಯಿ ಅಥವಾ 2 ಅಥವಾ ಕಮ್ಯುನಿಟಿ ಸರ್ವಿಸ್. ಇನ್ನು ಡಿಫಮೇಷನ್, ಯಾರೇ ಒಬ್ಬರು ಇನ್ನೊಬ್ಬರಿಗೆ ಮಾನಹಾನಿ ಮಾಡಿದರೆ ಆವಾಗ 2 ವರ್ಷ ಫೈನ್, 2 ಅಥವಾ ಕಮ್ಯುನಿಟಿ ಸರ್ವಿಸ್ ಇದರನ್ನು ಇಂಪೋಸ್ ಮಾಡ್ಬೋದು. ಓಕೆ, ಸೊ ಇದು ನಾವು ಹೀಗೆ ಒಂದೊಂದು ಕಾನ್ಸೆಪ್ಟನ್ನು ಪ್ರತಿದಿನ ಸ್ವಲ್ಪ ನಾವು ಓದ್ತಾ ಹೋದರೆ, ಒಂದು ಸೆಕ್ಷನ್ ಆದರೂ ಕಂಪ್ಯಾರಿಟಿವ್ಲಿ IPCನೂ ಇಟ್ಕೊಳ್ಬೇಕು, ಭಾರತೀಯ ನ್ಯಾಯ ಸಂಹಿತೆನೂ ಇಟ್ಕೊಂಡು ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿದರೆ, ಪ್ರಿನ್ಸಿಪಲ್ಸ್ ಎಲ್ಲವೂ ಸೇಮೇ ಇರುತ್ತೆ, ಯಾವುದೋ ಒಂದು ಆ್ಯಡ್ ಆಗಿರುತ್ತೆ. ಆ ಸೆಕ್ಷನ್ಸು, ಆ ವರ್ಡಿಂಗು, ಆ ಲ್ಯಾಂಗ್ವೇಜು ಎಲ್ಲವೂ ಕೂಡ ಸೇಮ್ ಇರುತ್ತೆ ಹೆಚ್ಚು ಕಮ್ಮಿ.
ಓಕೆ, ಸೊ ಆ ಒಂದು ಪಾಯಿಂಟ್ ಆಫ್ ಡಿಸ್ಟಿಂಕ್ಷನ್ ಅಂತ ನಾವು ಕಂಡು ಹಿಡ್ಕೊಂಡ್ರೆ ಇಟ್ ವುಡ್ ಬಿ ವೆರಿ ಈಸಿ ಫಾರ್ ಅಸ್. ಇಲ್ಲದ್ರೆ ನಾವು ಬರೀ ಭಾರತೀಯ ನ್ಯಾಯ ಸಂಹಿತೆ ಓದ್ತೇವೆ ಅಂದರೂ ಕಷ್ಟ ಆಗುತ್ತೆ, ಬರೀ IPC ಓದ್ತೇವೆ ಅಂದರೂ ಹೊಸದು ಹೇಗೆ ಯಾವುದದು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿಕ್ಕೂ ಕಷ್ಟ ಆಗುತ್ತೆ. ಸೊ ಆಲ್ವೇಸ್ ದರ್ ಶುಡ್ ಬಿ ಅ ಕಂಪ್ಯಾರಿಟಿವ್ ಅನಾಲಿಸಿಸ್. ಅದಕ್ಕೆ ನಮ್ಗೆ ಹಲವಾರು ಬೇರೆ ಆ್ಯಕ್ಟ್ಗಳು ಸಿಗ್ತವೆ, ಬೇರೆ ಆ್ಯಕ್ಟ್ಗಳನ್ನು ತೊಗೊಂಡು ಓದಿ, ಅಥವಾ ಜಸ್ಟ್ ನೀವು ಆನ್ಲೈನಲ್ಲಿ ಕೂಡ ಪ್ರಿಂಟೌಟ್ ಆಯಾ ಸೆಕ್ಷನ್ನ ಪ್ರಿಂಟೌಟ್ ತೊಗೊಂಡು ಓದಿ, ಸುಲಭ ಆಗುತ್ತೆ. ಇನ್ನೂ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ನಮ್ಮ ಬುಕ್ಸ್ ಕೂಡ ಬರ್ತಾ ಇವೆ, ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಹೇಗೆ ಪರ್ಚೇಸ್ ಮಾಡ್ಬೋದು ಹೇಳುವಂಥ ನಿಮ್ಗೆ ಡೌಟ್ಸ್ ಇದ್ದರೆ ವಿ ವಿಲ್ ಗೈಡ್ ಯು. ಸೊ ಇದು ನೋಡಿ, ದಿಸ್ ಇಸ್ www.abhijnalegal.in ಅಂತ ಹೇಳುವಂಥದ್ದು. ಹಾಗೆ ಈ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಏನಿದೆಲ್ಲ ಅಲ್ಲಿ ನಮ್ಮ ಆ್ಯಪ್ನ ಲಿಂಕ್ ಅದ್ರದ್ದು ಕೊಟ್ಟಿರ್ತೇವೆ, ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಆ್ಯಪನ್ನು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಹಾಗೆ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಯಾವುದೇ ಮೆಥಡಲ್ಲಿ ಕೋರ್ಸಸ್ಗಳಂತ ನೋಡಿದರೆ, ಅಥವಾ ಯಾರು ಲ್ಯಾಪ್ಟಾಪ್ ಯೂಸ್ ಮಾಡ್ತಿರ್ತಾರೆ ಅವರು ವೆಬ್ಸೈಟಲ್ಲಿ ಡೈರೆಕ್ಟ್ ಲಾಗಿನ್ ಅಂತ ಕೊಟ್ಟರೆ, ಇದಕ್ಕೆ ಸಬ್ಸ್ಕ್ರೈಬ್ ಆಗಬೇಕಂತಲ್ಲ, ಜಸ್ಟ್ OTP ನಿಮ್ಮ ಮೊಬೈಲ್ ನಂಬರ್ OTP ಹಾಕಿ ಯು ಕ್ಯಾನ್ ಲಾಗಿನ್. ಇಲ್ಲಿ ಲಾಗಿನ್ ಆಗಿ ಯು ಕ್ಯಾನ್ ಜಾಯಿನ್. ಇಲ್ಲಿ ಪ್ರಿಂಟೆಡ್ ಬುಕ್ ಅಂತ ಇರುತ್ತೆ. ಸೊ ಇದು CPC ಆಲ್ರೆಡಿ ರಿಲೀಸ್ ಆಗಿದೆ. ಇನ್ನೂ ಹಲವಾರು ಬುಕ್ಸ್ಗಳು ಸದ್ಯದಲ್ಲೇ ವಿದಿನ್ ಸ್ಪ್ಯಾನ್ ಆಫ್ 1 ಮಂತ್ ಸುಮಾರು ಬುಕ್ಸ್ಗಳು ಇದಕ್ಕೆ ಆ್ಯಡ್ ಆಗ್ತವೆ. ನೀವು ಚೆಕ್ ಮಾಡ್ತಾ ಇರ್ಬೋದು, ರೆಗ್ಯುಲರ್ಲಿ ಚೆಕ್ ಮಾಡ್ತಾ ಇದ್ದರೆ ನಿಮಗೆ ಇದು ಸಿಗುತ್ತೆ. ಹಾಗೆ ಕೋರ್ಸಸ್ಗಳು ಇದು ಆಲ್ರೆಡಿ ನಡೀತಾ ಇವೆ. ಹಾಗೆ ಡೆಮೋ ಕ್ಲಾಸ್ ಅಂತ ಇದೆ, ಅದು ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡ್ಬೋದು ಇದಕ್ಕೆ ಹೇಗಂತ. ಯಾಕೆಂದರೆ ಮುಂದಿನದಕ್ಕೆ ನಿಮಗೆ ಯಾವುದಾದ್ರು ಜಾಯ್ನ್ ಆಗಬೇಕಂದ್ರೆ ನಿಮಗೆ ಡೌಟ್ಸ್ ಇದ್ದರೆ ಯು ಕ್ಯಾನ್ ಥಿಂಕ್ ನಿಮಗೆ ಜಾಯ್ನ್ ಆಗಬೇಕಾ ಬೇಡವಾ ಹೇಳೋದಕ್ಕೆ ದಿಸ್ ಡೆಮೋ ಕೋರ್ಸು ಒಂದು ನಿಮಗೆ ಹೆಲ್ಪ್ ಆಗ್ಬೋದು. ಸದ್ಯಕ್ಕೆ ಎಲ್ಲ ಕ್ಲಾಸಸ್ಗಳು ಆನ್ಗೋಯಿಂಗ್ ಇವೆ. ಇನ್ನು ಹೊಸದಾಗಿ ಸ್ಟಾರ್ಟ್ ಆಗೋದಾದರೆ ಹೊಸ ಬ್ಯಾಚ್ಗಳನ್ನು ಅನೌನ್ಸ್ ಮಾಡ್ತೇವೆ, ಅಥವಾ ಹೊಸ ರೆಕಾರ್ಡೆಡ್ ಲೆಕ್ಚರ್ಸ್ಗಳನ್ನು ನಿಮಗೆ ಸಪ್ರೇಟಾಗಿ ಕೊಡ್ತೇವೆ. ಸೊ ದ್ಯಾಟ್ ಯಾವಾಗ ಬೇಕಾದರೂ ನೀವು ಅದಕ್ಕೆ ಜಾಯ್ನ್ ಆಗಿ ಆ್ಯಕ್ಸೆಸ್ ತೊಗೊಳ್ಬೋದು. ಸೊ ಈ ಎಲ್ಲ ವಿಷಯಗಳು ಇನ್ನು ಸದ್ಯದಲ್ಲೇ ಯು ಕ್ಯಾನ್ ಎಕ್ಸ್ಪೆಕ್ಟ್ ವಿದಿನ್ 15 days ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ನ್ಯೂ ಕೋರ್ಸ್, ನ್ಯೂ ಬುಕ್ ವಿಚ್ ಇಸ್ ಬೀಂಗ್ ಲಾಂಚ್ಡ್. ಸೊ ಅದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ. ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ಬೋದು, ಅಥವಾ ವಾಟ್ಸಾಪ್ ಅಥವಾ ಟೆಲಿಗ್ರಾಮಲ್ಲಿ ಕೂಡ ನಾವು ತಿಳಿಸ್ಕೊಡ್ತೇವೆ. ಸೊ ಇದೊಂದು ಹೇಗೆ ತೊಗೊಳ್ಳೋದು ಹೇಳುವಂಥದ್ದು. ಇನ್ನು ಅಮೆಝಾನಲ್ಲೂ ಕೂಡ ನೀವು ಅಪರ್ಣಾ ಭಟ್ ಅಂತ ಹೇಳಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಅಂತ ಹೇಳಿ ಹಾಕಿದರೆ ನಿಮಗೆ ಬುಕ್ ಕೂಡ ಇಲ್ಲಿ ಅದರದ್ದು ಸಿಗುತ್ತೆ. ಸೊ ಡೈರೆಕ್ಟಾಗಿ ನೀವು ಪರ್ಚೇಸ್ ಮಾಡ್ಬೋದು. ಓಕೆ, ಸೊ ಇದಿಷ್ಟು ಮಾಹಿತಿಯನ್ನು ನಾನು ಐ ವಾಂಟೆಡ್ ಟು ಶೇರ್ ಯು ವಿತ್ ಆಲ್ ರಿಗಾರ್ಡಿಂಗ್ ಕೋರ್ಸಸ್ಗಳು, ಬುಕ್ಸ್ಗಳು, ಸ್ಟಡಿ ಮೆಟೀರಿಯಲು ಇದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ವಾಟ್ ಎವರ್ ಇಟ್ ಈಸ್, ನೋಟಿಫಿಕೇಷನ್ ಬರಲಿ ಬರದೇ ಇರಲಿ, ನಿಮ್ಮ ಸ್ಟಡೀಸನ್ನು ನಿರಂತರವಾಗಿ ಓದ್ತಾ ಹೋಗಿ. ಯಾಕೆಂದರೆ ಆಮೇಲೆ ತುಂಬ ಲೇಟ್ ಆದರೆ ಓದಲಿಕ್ಕೂ ಕಷ್ಟ, ಸ್ಟ್ರೆಸ್ ಆಗ್ತಾ ಆಮೇಲೆ ಯಾವುದು ಓದೋದೇ ಬೇಡ ಅಂತ ಅನಿಸುವಷ್ಟರ ಮಟ್ಟಿಗೆ ನಾವು ಮನಸ್ಸು ಮಾಡ್ಕೊಂಡು ಬಿಡ್ತೇವೆ. ಸೊ ಅದಕ್ಕೋಸ್ಕರ ಈಗಲಿಂದನೇ ಓದಲಿಕ್ಕೆ ತಯಾರು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಬೇರೆ ಏನೇ ಡೌಟ್ಸ್ ಇದ್ರೂ ಕೂಡ ಇಲ್ಲಿ ಸ್ಕ್ರೀನಲ್ಲಿ ಅಪೇರ್ ಆಗ್ತಾ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು, ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡ್ಬೋದು. ವಾಟ್ಸಪ್ ಇಸ್ ಪ್ರಿಫರ್ಡ್, ಯಾಕೆಂದರೆ ಕಾಲಲ್ಲಿ ಯಾವಾಗಲೂ ಅವೈಲೇಬಲ್ ಇರಲಿಕ್ಕಿಲ್ಲ. ಹಾಗಂತ ಇಲ್ಲಿ ಇಮೇಲ್ಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ನಾಳೆ ಇನ್ನೊಂದು ಹೊಸ 10ನೇ ದಿನದ ಚಾಲೆಂಜ್ ಒಟ್ಟಿಗೆ ನಿಮ್ಮ ಮುಂದೆ ಹೊಸ ವಿಡಿಯೋ ಒಟ್ಟಿಗೆ ನಿಮಗೆ ಶೇರ್ ಮಾಡ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.